ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಮ್ಮ ಪ್ರೀತಿಯ ಅಪ್ಪು ಇವ್ರು ತೀರ್ಕೊಂಡು 2 ವರ್ಷ ಆಗಿದೆ. ಇದೇ ಅಕ್ಟೋಬರ್ 29 ಬಂದರೆ 3 ವರ್ಷ ಕೂಡ ಆಗುತ್ತೆ. ಬಟ್ ಇಲ್ಲಿವರೆಗೂ ಇವ್ರು ಸತ್ತಿದ್ದಾರೆ ಅಂತ ಯಾರು ನಂಬಲ್ಲ. ಇನ್ ಕೇಸ್ ನಾನು ಕೂಡ ನಂಬಲ್ಲ. ನಾನು ನೋಡಿರೋ ಇವರ ಕೆರಿಯರ್ನ ಬೆಸ್ಟ್ 10 ಮೂವೀಸ್ನ ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇದು ಬರೀ ನನ್ನ ಒಪಿನಿಯನ್ ಮಾತ್ರ. ನಿಮ್ಮ ಪ್ರಕಾರ ಇವರ ಕೆರಿಯರ್ನ ಬೆಸ್ಟ್ ಮೂವೀಸ್ ಯಾವ ಅಂತ ನೀವು ಕೂಡ ಕಮೆಂಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಅಪ್ಪು ಅವರ ಫಿಲಮೋಗ್ರಫಿನ ಜಸ್ಟ್ ಶಾರ್ಟಾಗಿ ನೋಡ್ಕೊಂಬರೋಣ. ಅಪ್ಪು ಅವರು ಇಲ್ಲಿವರೆಗೂ 51 ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. 51 ಫಿಲಮಲ್ಲಿ 31ರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು 15 ಫಿಲಮಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮತ್ತು ಚೈಲ್ಡ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು 5 ಫಿಲಮಲ್ಲಿ ಕ್ಯಾಮಿಯೋದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಮತ್ತು ಇವರ ವಿಶೇಷ ಏನು ಅಂದರೆ 2002ರಲ್ಲಿ ಅಪ್ಪು ಏನು ರಿಲೀಸ್ ಆಯಿತು ಅದರಿಂದ ಹಿಡಿದು ವಂಶಿವರೆಗೂ ಕಂಟಿನ್ಯೂಯಸ್ ಆಗಿ 11 ಫಿಲಮು ಹಿಟ್ಟಾಗಿದ್ದಾವೆ. ಮೇ ಬಿ ಇಲ್ಲಿ ರೆಕಾರ್ಡು ಕನ್ನಡದಲ್ಲಿ ಯಾವುದೇ ಹೀರೋಗೂ ಇಲ್ಲ ಅಂದ್ಕೊತೀನಿ. ಅದು ಪಾಸ್ಟಲ್ಲಿ ಪ್ರೆಸೆಂಟಲ್ಲಿ. ಇನ್ನು ಚಿಕ್ಕ ವಯಸ್ಸಲ್ಲೇ ಬೆಟ್ಟದ ಹೂ ಮೂವಿಗೆ ಇವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಇವರ ಆ್ಯಕ್ಟಿಂಗ್ ಬಗ್ಗೆ ಇದಕ್ಕಿಂತ ಇನ್ನೇನು ತಾನೇ ಹೇಳೋಕ್ಕಾಗುತ್ತೆ. ಇವರು ಕನ್ನಡ ಇಂಡಸ್ಟ್ರಿಗೆ ರಾಜಣ್ಣ ಕೊಟ್ಟಂಥ ಒಂದು ಅಮೂಲ್ಯವಾದ ಮುತ್ತು ಅಂತಲೂ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಇನ್ನು ಇವರ ಬೆಸ್ಟ್ ಮೂವೀಸ್ ಲಿಸ್ಟನ್ನ ನೋಡ್ತಾ ಬಂದರೆ ನನ್ನ ಪ್ರಕಾರ ಅದು 10ನೇದಾಗಿ ನೋಡ್ತಾ ಬಂದರೆ ವಂಶಿ. ಈ ಮೂವಿನಲ್ಲಿ ಹೀರೋ ಒಬ್ಬ ರೌಡಿ ಶೀಟರ್ ಮಗ. ಬಟ್ ಚಿಕ್ಕ ವಯಸ್ಸಲ್ಲೇ ಅವ್ರ ಅಪ್ಪ ತೀರ್ಕೊಂಡಿರ್ತಾನೆ ಮತ್ತು ಅವ್ರ ಅಮ್ಮನ ಜೊತೆ ಬೆಳೀತಾ ಇರ್ತಾನೆ. ಮತ್ತು ಅವನಿಗೆ ಪೊಲೀಸ್ ಆಗಬೇಕು ಅನ್ನೋ ಒಂದು ಡ್ರೀಮ್ ಕೂಡ ಇರುತ್ತೆ. ಮತ್ತು ಇವನು ಶಾರ್ ಟೆಂಪರ್ ಕೂಡ. ಇದರಲ್ಲಿ ಒಬ್ಬ ರೌಡಿ ಮಗನ ನಮ್ಮ ಸೊಸೈಟಿ ಯಾವ ಥರ ನೋಡುತ್ತೆ. ಫೈನಲ್ ಆಗಿ ನಮ್ಮ ಹೀರೋ ಪೊಲೀಸ್ ಆದ್ನ ಅನ್ನೋದೇ ಈ ಮೂವಿ ಸ್ಟೋರಿ. ತುಂಬ ಚೆನ್ನಾಗಿದೆ. ಇದನ್ನು ನನ್ನ ಲಿಸ್ಟಲ್ಲಿ 10ನೇ ಪ್ಲೇಸ್ ತಗೊಂಡಿದ್ದೆ. ಇನ್ನು 9ನೇದಾಗಿ ನೋಡ್ತಾ ಬಂದರೆ ಮಿಲನ. ಇದರಲ್ಲಿ ನಮ್ಮ ಹೀರೋಯಿನ್ನ ಇಷ್ಟ ಇಲ್ಲದಲ್ಲೇ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ. ಅದಾದಮೇಲಿಂದ ಒಬ್ರಿಗೊಬ್ರು ಇಷ್ಟ ಇಲ್ಲ ಅಂತ ತಿಳ್ಕೊಂಡು ಆಮೇಲೆ ಬರ್ತಾ ಬರ್ತಾ ಇಬ್ರಿಗೂ ಲವ್ ಆಗುತ್ತೆ. ಫೈನಲಿ ಇವರಿಬ್ಬರು ಒಂದಾದ್ರೆ ಇಲ್ಲ ಅನ್ನೋದೇ ಮೂವಿ ಸ್ಟೋರಿ. ಈ ಮೂವಿ ಮಾತ್ರ ಅಪ್ಪು ಅವರ ಕೆರಿಯರಲ್ಲಿ ಲಾಂಗ್ ಟೈಮು ಥಿಯೇಟರ್ಸಲ್ಲಿ ರನ್ ಆದಂಥ ಮೂವಿ ಲಿಸ್ಟಲ್ಲಿ ಇದೆ ಫಸ್ಟ್ ಪ್ಲೇಸಲ್ಲಿರೋದು. 1 ವರ್ಷಗಳ ಕಾಲ ಥಿಯೇಟರ್ನಲ್ಲಿ ಪ್ರದರ್ಶನ ತಗೊಳುತ್ತೆ ಈ ಮೂವಿ. ಇನ್ನು 8ನೇದಾಗಿ ಅರಸು. ಇದರಲ್ಲಿ ಅಪ್ಪು ಅವರು ಒಬ್ಬ ಬಿಸ್ನೆಸ್ ಮ್ಯಾನ್ನ ಮಗ. ಅಪ್ಪು ಅವ್ರಿಗೆ ಆ ಕಂಪ್ನಿಲಿ ಕೆಲಸ ಮಾಡೋ ರಾಮಪ್ಪನ ಮಗಳ ಮೇಲೆ ಲವ್ ಆಗುತ್ತೆ. ಆ ಪ್ರಪೋಸಲ್ನ ಅವಳಿಗೆ ಹೇಳಿದಾಗ ಅವಳು ಚಾಲೆಂಜ್ ಮಾಡ್ತಾಳೆ. ನಿನ್ನ ಲೈಫ್ ಸ್ಟೈಲು ಮತ್ತು ಬಡವ್ರ ಲೈಫ್ ಸ್ಟೈಲು ಚೇಂಜ್ ಆಗಿರುತ್ತೆ ಅಂದಾಗ ಅವರ ಲವ್ ಸಕ್ಸಸ್ಗೋಸ್ಕರ ಅವನು 1 ವರ್ಷಗಳ ಕಾಲ ಸಾಮಾನ್ಯ ಥರ ಬದುಕಿ ಆಮೇಲೆ ಬರ್ತೀನಿ ಅಂತ ಹೇಳೋಗ್ತಾನೆ. ಲಾಸ್ಟಲ್ಲಿ ರಮ್ಯಾ ಅವರು ಅಪ್ಪು ಅವ್ರಿಗೆ ಸಿಕ್ಕಿದ್ರಾ ಅಥವಾ ಇನ್ನೊಂದು ಹುಡುಗಿ ಸಿಕ್ಕಿದ್ರಾ ಅನ್ನೋದೇ ಈ ಮೂವಿ ಸ್ಟೋರಿ. ಅಥವಾ ಇಬ್ಬರು ಸಿಗ್ತಾರೋ ಇಲ್ವೋ ಅನ್ನೋದೇ ಈ ಮೂವಿ ಸ್ಟೋರಿ. ಇದು ಕೂಡ ಒಂಥರ ಚೆನ್ನಾಗಿದೆ. ಇನ್ನು 7ನೇದಾಗಿ ಜಾಕಿ. ಇದು ಅಪ್ಪು ಅವರ ಕೆರಿಯರಲ್ಲೇ ಬೆಸ್ಟು ಆಕ್ಷನ್ ಎಂಟರ್ಟೈನರ್ ಮೂವಿ. ಇದರಲ್ಲಿ ಬರೋ ಸಾಂಗ್ಸು ಮತ್ತು ಇದರಲ್ಲಿ ಅಪ್ಪು ಅವರ ಕ್ಯಾರೆಕ್ಟರೈಸೇಷನ್ನು ಮತ್ತು ಆ್ಯಕ್ಷನ್ನು, ಫೈಟು, ಡ್ಯಾನ್ಸು ಎಲ್ಲ ಇವತ್ತಿಗೂ ನೋಡೋ ಆಡಿಯನ್ಸ್ಗೆ ಹೊಸ ಥ್ರಿಲ್ ಕೊಡುತ್ತೆ. ಮತ್ತು ತುಂಬ ಜನ ಯೂತ್ಸ್ಗೆ ಮತ್ತು ಅಪ್ಪು ಅವರ ಫ್ಯಾನ್ಸ್ಗೆ ಇದೊಂದು ಫೇವ್ರೇಟ್ ಮೂವಿ. ಇದರಲ್ಲಿ ಬರೋ ಅಪ್ಪು ಅವರ ಡೈಲಾಗು, ಪಟಾಕಿ ಯಾರದೇ ಆಗಿದ್ರು ಹಚ್ಚೋರು ನಾವಾಗಿರಬೇಕು. ಈ ಡೈಲಾಗ್ಸ್ನೆಲ್ಲ ಯಾವುದೇ ಕನ್ನಡದ ಅಭಿಮಾನಿ ಯಾವತ್ತೂ ಮರೆಯೋಲ್ಲ. ಮತ್ತು ಈ ಡೈಲಾಗ್ಗಳು ಇವತ್ತಿಗೂ ಟ್ರೆಂಡಿಂಗಲ್ಲೇ ಇದ್ದಾವೆ, ಟ್ರೆಂಡಿಂಗಲ್ಲೇ ಇರ್ತವೆ. ಇನ್ನು 6ನೇದಾಗಿ ಮೈತ್ರಿ. ಇದರಲ್ಲಿ ಅಪ್ಪು ಅವರು ಅವರ ರಿಯಲ್ ಲೈಫ್ ಕ್ಯಾರೆಕ್ಟರನ್ನೇ ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಅವರು ಕೋಟ್ಯಾಧಿಪತಿ ಪ್ರೋಗ್ರಾಮಲ್ಲಿ ಆ್ಯಂಕರ್ ಆಗಿ ಅವರ ಪಾತ್ರ ಇದೆ. ಇದರಲ್ಲಿ ಇದೇ ಕೋಟ್ಯಾಧಿಪತಿ ಶೋಗೆ ರಿಮೈಂಡಿಂಗ್ ಹೋಮಲ್ಲಿರೋ ಸಿದ್ಲಿಂಗ ಬರ್ತಾನೆ. ಆ ಸಿದ್ಲಿಂಗ ಈ ಶೋನಲ್ಲಿ ಗೆದ್ನ ಮತ್ತು ಅವನ ಬ್ಯಾಕ್ ಸ್ಟೋರಿ ಏನೋ ಅವನೇನು ಮಿಸ್ಟೇಕ್ ಮಾಡಿ ಜೈಲಿಗೆ ಹೋಗಿರ್ತಾನೆ ಅನ್ನೋದೇ ಈ ಮೂವಿ ಸ್ಟೋರಿ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ಮೆಸೇಜ್ ಇರೋಂಥ ಮೂವಿ ಇದು. ಇನ್ನು 5ನೇದಾಗಿ ಯುವರತ್ನ. ಈ ಮೂವಿನಲ್ಲಿ ಅಪ್ಪು ಅವ್ರನ್ನ ಅವ್ರ ಕಾಲೇಜಿಂದ ಡಿಫಾರ್ ಮಾಡಿರ್ತಾರೆ. ಮುಂದೆ ಅವನೇ ದೊಡ್ಡ ಪ್ರೊಫೆಸರ್ ಆಗ್ತಾನೆ. ಈ ಡಿಫಾರ್ ಮಾಡಿರೋ ಕಾಲೇಜು ಫ್ಯೂಚರಲ್ಲಿ ಮುಚ್ಚೋಗೋ ಪರಿಸ್ಥಿತಿಗೆ ಬಂದಿರ್ತದೆ. ಅಂಥ ಟೈಮಲ್ಲಿ ಅಪ್ಪು ಅವ್ರು ಬಂದು ಯಾವ ಥರ ಕಾಲೇಜ್ನ ಸೇವ್ ಮಾಡಿದ್ರು ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿನಲ್ಲಿರೋ ಸಾಂಗ್ಸು, ಅಪ್ಪು ಅವರ ಡ್ಯಾನ್ಸು ಮತ್ತು ಆ್ಯಕ್ಷನ್ಸು ಎಲ್ಲ ಸಕ್ಕತ್ತಿದ್ದಾವೆ. ಇನ್ನು 4ನೇದಾಗಿ ಅಪ್ಪು. ಈ ಮೂವಿನಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಅಪ್ಪು ಅವರು ಹೀರೋ ಕಾಣಿಸ್ಕೊಳ್ತಾರೆ. ಮತ್ತು ಈ ಮೂವಿಯಿಂದನೇ ಅವರಿಗೆ ಸ್ಟಾರ್ಡಮ್ ಸ್ಟಾರ್ಟ್ ಆಗುತ್ತೆ. ಈ ಮೂವಿನಲ್ಲಿ ಆಂಗ್ರಿ ಯಂಗ್ ಬಾಯ್ ಆಗಿ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ರಮ್ಯಾ ಅವ್ರದ್ದು ಕೂಡ ಇದೆ ಫಸ್ಟ್ ಮೂವಿ. ಈ ಮೂವಿನಲ್ಲಿ ರಕ್ಷಿತಾ. ಇನ್ನು 4ನೇದಾಗಿ ನೋಡ್ತಾ ಬಂದರೆ ಅಪ್ಪು. ಇದು ಅವ್ರ ಕೆರಿಯರಲ್ಲಿ ಪೂರ್ತಿ ಪ್ರಮಾಣದ ಹೀರೋ ಆಗಿ ಡೆಬ್ಯೂ ಮಾಡಿದಂಥ ಮೂವಿ ಇದು. ಮತ್ತು ಈ ಮೂವಿನಲ್ಲೇ ಅವರು ಸ್ಟಾರ್ ಆಗೋದ್ರು. ಈ ಮೂವಿನಲ್ಲಿ ರಕ್ಷಿತಾ ಕೂಡ ಡೆಬ್ಯೂ ಫಸ್ಟ್ ಟೈಮ್ ಮಾಡಿದ್ದು. ಈ ಮೂವಿನಲ್ಲಿ ಅವರೇ ಹೀರೋಯಿನು. ಮತ್ತು ಈ ಮೂವಿನ ಡೈರೆಕ್ಟ್ ಮಾಡಿದ್ದು ತೆಲುಗು ಡೈರೆಕ್ಟ್ರು ಪುರಿ ಜಗನ್ನಾಥ್. ಇದರಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಪ್ಪು ಅವರು. ಇದರಲ್ಲಿರೋ ಆಕ್ಷನ್ಸು ಮತ್ತು ಡ್ಯಾನ್ಸು ಆಗಿನ ಟೈಮಲ್ಲಿರೋ ಯೂತ್ಸ್ಗೆ ಮೆಸ್ಪರೈಸ್ ಮಾಡಿದ್ವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು 3ನೇದಾಗಿ ನೋಡ್ತಾ ಬಂದರೆ ಪರಮಾತ್ಮ. ಇದರಲ್ಲಿ ಅಪ್ಪು ಅವರ ಕ್ಯಾರೆಕ್ಟರೈಸೇಷನ್ನು ಮತ್ತು ಭಟ್ರು ಡೈರೆಕ್ಷನ್ನು ಮತ್ತು ಅದರಲ್ಲಿ ಬರೋ ಲವ್ ಟ್ರ್ಯಾಕು ಮತ್ತು ಸಾಂಗ್ಸು ಎಲ್ಲ ಸಖತ್ತಿದ್ದಾವೆ. ಇದು ನನ್ನ ಫೇವ್ರೇಟ್ ಮೂವಿ ಲಿಸ್ಟಲ್ಲಿ ಯಾವಾಗಲೂ ಒಂದಾಗಿರುತ್ತೆ. ಇದರಲ್ಲಿರೋ ಆಲ್ಬಮ್ ಸಾಂಗ್ಸು ಯಾವತ್ತೂ ಎವರ್ ಗ್ರೀನ್ ಸಾಂಗ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಲ್ಲಿ ಬರೋ ಎಂಡ್ ಕಾರ್ಡು ಜೊತೆಗಿರುವ ಜೀವ ಎಂದಿಗೂ ಜೀವಂತ ಅಂತ. ಈ ಎಂಡ್ ಕಾರ್ಡ್ನಂತೂ ಯಾವತ್ತೂ ಯಾರೂ ಮರೆಯಲ್ಲ. ಇನ್ನು 2ನೇದಾಗಿ ರಾಜಾ ದಿ ಶೋಮ್ಯಾನ್. ಇದರಲ್ಲಿ ಮಿಡಲ್ ಕ್ಲಾಸ್ ಹುಡುಗ ಆಗಿರ್ತಕ್ಕಂಥ ಅಪ್ಪು ಅವರು ಹೀರೋ ಆಗೋದಕ್ಕೆ ಕಷ್ಟಪಡೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಮೂವಿ ನೋಡ್ತಾ ಇದ್ದರೆ ಪ್ರತಿಯೊಬ್ಬರಿಗೂ ನಾವೇ ಆ ಕ್ಯಾರೆಕ್ಟ್ರಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗೋದು ಖಂಡಿತ. ಮತ್ತು ಇದರಲ್ಲಿ ಬರೋ ಸಾಂಗ್ಸು ಮತ್ತು ಅಪ್ಪು ಅವರ ಡೈಲಾಗ್ಸು ಎಲ್ಲ ಕ್ರೇಜಿ. ಇನ್ನು 1ನೇದಾಗಿ ನೋಡ್ತಾ ಬಂದರೆ ರಾಜಕುಮಾರ. ಇದು ಅಪ್ಪು ಅವರ ಕೆರಿಯರಲ್ಲೇ ಒನ್ ಆಫ್ ದಿ ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ.
ಈ ಮೂವಿಗೆ ಫ್ಯಾಮಿಲಿಯ ದಂಡೆ ಬಂದಿತ್ತು. ಈ ಮೂವಿನಲ್ಲಿ ಬರೋ ಬೊಂಬೆ ಎಳಿತಾ ಇದೆ ಸಾಂಗು ಮತ್ತು ಅಪ್ಪು ಅವರ ಲುಕ್ಸು ಕಸ್ತೂರಿ ನಿವಾಸದಲ್ಲಿರೋ ರಾಜ್ಕುಮಾರ್ ಅವ್ರನ್ನೇ ನೆನಪಿಗೆ ತರುತ್ತೆ. ಮತ್ತು ಇದರಲ್ಲಿ ಅಪ್ಪ ಅಮ್ಮನ ಮಹತ್ವ, ವಯಸ್ಸಾಗಿರೋರನ್ನ ಯಾವ ಥರ ನೋಡ್ಕೊಬೇಕು ಮತ್ತು ವೃದ್ಧಾಶ್ರಮದ ಮಹತ್ವನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಈ ಮೂವಿ ಆ ಟೈಮಲ್ಲೇ ಇಂಡಸ್ಟ್ರಿ ಹಿಟ್ ಮೂವಿ. ಈ ಮೂವಿ ಯಾವಾಗಲೂ ಅಪ್ಪು ಫ್ಯಾನ್ಸ್ಗೆ ಫೇವ್ರೆಟ್ ಮೂವಿ ಆಗಿ ಖಂಡಿತ ಫಸ್ಟ್ ಪ್ಲೇಸಲ್ಲಿ ಇದ್ದೇ ಇರುತ್ತೆ. ಯಾವುದಾದ್ರೂ ಬೆಸ್ಟ್ ಮೂವಿ ಅನಿಸಿದ್ರೆ ಅದರ ನೇಮ್ನ ಕಮೆಂಟ್ ಮಾಡಿ. ನಮ್ಮ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ವೀಡಿಯೋಗೊಂದು ಲೈಕ್ ಹಾಕೊಳ್ಳಿ ಮತ್ತು ಹಂಗೆ ಕಮೆಂಟ್ ಕೂಡ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್, ಮತ್ತೆ ಸಿಗೋಣ.